ಪೂರ್ತಿ ಅವ್ರದ್ದು ಡೀಟೇಲ್ಸ್ ಇರುತ್ತೆ, ಅವ್ರದ್ದು ರಿಜಿಸ್ಟರ್ಡ್ ನಂಬರ್ ಇರಬೇಕು, ಪ್ರತಿಯೊಂದು ಇರಬೇಕು. ಇವತ್ತು ನಮ್ಮ ಕಾನೂನು ಏನಿದೆ, ಕಾನೂನು ಪ್ರಕಾರದಲ್ಲಿ ಅವ್ರು ಮಾಡಲಿಕ್ಕಾಗಲ್ಲ. ಯಾವುದೋ ಒಂದು ವಾಟ್ಸಪ್ಪಲ್ಲಿ ನಾವು ಯಾವುದೋ ಒಂದು ಚೀಟಿ ತೊಗೊಂಡು ಅದ್ರ ಮೇಲೆ ಬೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡಬೇಕಾಗಿರೋದೇನು ಲೀಗಲ್ ಇದೆಯಾ, ಆನ್ಲೈನಲ್ಲಿ ಹೆಂಗೆ ಲೀಗಲ್ ಮಾಡ್ಲಿಕ್ಕಾಯ್ತದೆ? ಯಾವುದೋ ಒಂದು ಹಳೆ ಚೀಟಿ ನಾನು ವಾಟ್ಸಪ್ ಮಾಡ್ತೀನಿ, ಅದು ಯಾವುದೋ ಒಂದು ಕಂಪ್ನಿ ಎಲ್ಲಿಂದನೇ ಕಳಿಸ್ಬಿಡ್ತಾರೆ. ಸೊ ಅದು ಹೆಂಗೆ ಲೀಗಲ್ ಆಗಿಬಿಡುತ್ತೆ? ಸಾಧ್ಯನೇ ಇಲ್ಲ ಅದು. ಆದರೆ ಈಗ ನೀವು ನನ್ನ ಹತ್ರ ಬಂದು ತೊಗೊಂಡ್ರೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಇರುತ್ತೆ. ನಾನು ಒಬ್ಬ ಫಾರ್ಮಸಿಸ್ಟ್, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಸೊ ನಿಮಗೆ ತೊಂದರೆ ಆದ ದಿನ ನಮ್ಮ ಹತ್ರ ಬಂದೇ ಬರ್ತಾರೆ. ಈಗ ನೀವು ಬರದೇ ಇದ್ದರೂ ಕಾನೂನು ರೀತಿಯಲ್ಲಿ ಏನಾದರೂ ಕ್ರಮ ಮಾಡ್ಬೋದು. ಈಗ ಆನ್ಲೈನಲ್ಲಿ ಯಾರು ಸಪ್ಲೈ ಮಾಡ್ತಾರೆ? ಅದಕ್ಕೆ ಕ್ವಾಲಿಫೈಡ್ ಪರ್ಸನ್ನೇ ಸರ್ವ್ ಮಾಡಬೇಕು. ನಿಮಗೆ ತಂದು ಕೊಡೋಣ ಕ್ವಾಲಿಫೈಡ್ ಪರ್ಸನ್ ಇರ್ತಾನೆ, ಯಾರು ಕೊಡ್ತಾರೆ? ಅದನ್ನೆಲ್ಲ ಚೆಕ್ ಮಾಡೋರು ಯಾರಿದ್ದಾರೆ? ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಹೇಳ್ತಿದೆ, ಆನ್ಲೈನ್ ಯಾವಾಗಲೂ ನಿಷೇಧ ಇದೆ. ಸೊ ಆ ನಿಷೇಧನ ನಾವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ. ಆನ್ಲೈನ್ ಬೇಡ ಅಂತಲೇ ನಾವು ಹೇಳ್ತಾ ಇರೋದು. ಆನ್ಲೈನ್ ಬರೋದ್ರಿಂದ ಈ ಪಾರಂಪರಿಕ ಔಷಧಿಗಳೆಲ್ಲ ಮುಳುಗೋಗ್ತಿದ್ದಾರೆ. ಯಾರು ಹಳೆ ವ್ಯಾಪಾರಿಗಳು 100 ವರ್ಷದಿಂದ 80-70 ವರ್ಷ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಿದೆ. ಆಮೇಲೆ ಕಾನೂನಲ್ಲಿ ಅವಕಾಶ ಇದ್ದರೆ ಮಾಡಲಿ. ಇಡೀ ದೇಶದಲ್ಲಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸೊ ಅದನ್ನು ಮಾಡೋದು ಬೇಡ ಅಂತ ಅಷ್ಟೇ.